ಕೆಂಪೇಗೌಡ ಏರ್ಪೋರ್ಟ್‌ನಲ್ಲಿ ಕಳೆದ 4-5 ದಿನಗಳಿಂದ ಕೂಡ ಇಂಡಿಗೋ ಏರ್‌ಲೈನ್ಸ್ ಹಾಗೇನೆ ಸಿಬ್ಬಂದಿಗಳ ತಿಕ್ಕಾಟದ ನಡುವೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಕೊಂಚ ಮಟ್ಟಕ್ಕೆ ನಿರಾಳ ಆಗ್ತಾ ಇದ್ರು ಕೂಡ ಇನ್ನೂ 37 ಫ್ಲೈಟ್‌ಗಳು ರದ್ದಾಗಿರುವಂತಹ ಕಾರಣ ಕೆಲ ಪ್ರಯಾಣಿಕರು ಕೂಡ ಗೊಂದಲದ ವಾತಾವರಣ ಇರುವಂಥದ್ದು. ಜೊತೆಗೆ ಏನು ಈಗ ಇಂಡಿಗೋ ಡಿಪಾರ್ಚರ್‌ನಲ್ಲಿ ಈಗಾಗಲೇ ಫ್ಲೈಟ್‌ಗಳಿರ್ತಕ್ಕಂಥ ಆ ಒಂದು ಗೇಟ್‌ನಲ್ಲಿ ಈಗ ಸಾಕಷ್ಟು ಪ್ರಯಾಣಿಕರು ಸುಮಾರು ಬೆಳಗ್ಗೆಯಿಂದನೇ ವೆಯ್ಟ್ ಮಾಡಿ ಈಗ ಒಳಗೆ ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಫ್ಲೈಟ್ ರದ್ದಾಗಿರುವಂತಹ ಕಾರಣ ಈಗ ಏನು ಬೇರೆ ಏರ್‌ಲೈನ್ಸ್‌ಗಳಲ್ಲಿ ಹೋಗಬೇಕಾದ್ರೂ ಕೂಡ ದುಪ್ಪಟ್ಟು ಹಣ ಕೊಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಏನು ಏರ್‌ಪೋರ್ಟ್‌ನಿಂದ ಅಂದರೆ ಕೆಂಪೇಗೌಡ ಏರ್‌ಪೋರ್ಟ್‌ನಿಂದ ಪುಣೆ ಆಗಿರ್ಬೋದು, ಜೊತೆಗೆ ದೆಹಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ವಾರಾಣಸಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಹೋಗೋದಕ್ಕೆ 15ರಿಂದ 20,000 ರೂಪಾಯಿ ಇದ್ದಿದ್ದ ಟಿಕೆಟು ಇವತ್ತು 40ರಿಂದ 45,000ವರೆಗೂ ಟಿಕೆಟು ಬೇರೆ ಏರ್‌ಲೈನ್ಸಲ್ಲಿ ಹೋಗ್ತಾ ಇರುವಂಥದ್ದು. ನಾವು ನೋಡೋ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಮೊಬೈಲಲ್ಲಿ ಆನ್‌ಲೈನಲ್ಲೇ ತೋರಿಸಲಾಗ್ತಾ ಇದೆ. ಏನು ಈಗ ಬೆಂಗಳೂರು ಮುಂಬೈಗೆ 32,000 ರೂಪಾಯಿ ಇದೆ. ಅಂದರೆ 10ರಿಂದ 12,000 ಇದ್ದಿದ್ದ ಟಿಕೆಟು ಏರ್ ಇಂಡಿಯಾದಲ್ಲಿ 32,000 ಇರುವಂಥದ್ದು. ಜೊತೆಗೆ ಬೇರೆ ಫ್ಲೈಟ್ ಸ್ಪೈಸ್ ಜೆಟ್ಟಲ್ಲಿ 24,000 ಇದೆ. ಈ ರೀತಿಯಾಗಿ ಅಂದರೆ ಈಗ ದೆಹಲಿಗೆ ಏನಾದರೂ ಹೋಗಬೇಕಾದ್ರೆ ಏನು ಏರ್ ಇಂಡಿಯಾ 40ರಿಂದ 45,000ವರೆಗೂ ಟಿಕೆಟ್ ರೇಟ್ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಅಂದರೆ ಈಗ ಏನು ಇಂಡಿಗೋ ಫ್ಲೈಟ್‌ಗಳು ತಪ್ಪೋಗೋಂಥ ಸಂದರ್ಭದಲ್ಲಿ ಪ್ರಯಾಣಿಕರು ಕೂಡ ಆತಂಕ ಒಳಗಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಇವತ್ತಿನ ದಿನ ಇಂಡಿಗೋ ಫ್ಲೈಟು ಒಂದು 37 ವಿಮಾನಗಳು ರದ್ದಾಗಿರುವಂಥ ಕಾರಣ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಬೇರೆ ಏರ್‌ಲೈನ್ಸನ್ನು ಒಳಪಟ್ಟಂಥ ಸಂದರ್ಭದಲ್ಲಿ ಸುಮಾರು ದುಪ್ಪಟ್ಟು ಹಣ ಕೊಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಇವತ್ತು ಎದುರಾಗಿರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕೆಂಪೇಗೌಡ ಏರ್‌ಪೋರ್ಟ್‌ನಲ್ಲಿ ಕಳೆದ 4-5 ದಿನಗಳಿಂದ ಕೂಡ ಇಂಡಿಗೋ ಏರ್‌ಲೈನ್ಸ್ ಹಾಗೇನೆ ಸಿಬ್ಬಂದಿಗಳ ತಿಕ್ಕಾಟದ ನಡುವೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಕೊಂಚ ಮಟ್ಟಕ್ಕೆ ನಿರಾಳ ಆಗ್ತಾ ಇದ್ರು ಕೂಡ ಇನ್ನೂ 37 ಫ್ಲೈಟ್‌ಗಳು ರದ್ದಾಗಿರುವಂತಹ ಕಾರಣ ಕೆಲ ಪ್ರಯಾಣಿಕರು ಕೂಡ ಗೊಂದಲದ ವಾತಾವರಣ ಇರುವಂಥದ್ದು. ಜೊತೆಗೆ ಏನು ಈಗ ಇಂಡಿಗೋ ಡಿಪಾರ್ಚರ್‌ನಲ್ಲಿ ಈಗಾಗಲೇ ಫ್ಲೈಟ್‌ಗಳಿರ್ತಕ್ಕಂಥ ಆ ಒಂದು ಗೇಟ್‌ನಲ್ಲಿ ಈಗ ಸಾಕಷ್ಟು ಪ್ರಯಾಣಿಕರು ಸುಮಾರು ಬೆಳಗ್ಗೆಯಿಂದನೇ ವೆಯ್ಟ್ ಮಾಡಿ ಈಗ ಒಳಗೆ ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಫ್ಲೈಟ್ ರದ್ದಾಗಿರುವಂತಹ ಕಾರಣ ಈಗ ಏನು ಬೇರೆ ಏರ್‌ಲೈನ್ಸ್‌ಗಳಲ್ಲಿ ಹೋಗಬೇಕಾದ್ರೂ ಕೂಡ ದುಪ್ಪಟ್ಟು ಹಣ ಕೊಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಏನು ಏರ್‌ಪೋರ್ಟ್‌ನಿಂದ ಅಂದರೆ ಕೆಂಪೇಗೌಡ ಏರ್‌ಪೋರ್ಟ್‌ನಿಂದ ಪುಣೆ ಆಗಿರ್ಬೋದು, ಜೊತೆಗೆ ದೆಹಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ವಾರಾಣಸಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಹೋಗೋದಕ್ಕೆ 15ರಿಂದ 20,000 ರೂಪಾಯಿ ಇದ್ದಿದ್ದ ಟಿಕೆಟು ಇವತ್ತು 40ರಿಂದ 45,000ವರೆಗೂ ಟಿಕೆಟು ಬೇರೆ ಏರ್‌ಲೈನ್ಸಲ್ಲಿ ಹೋಗ್ತಾ ಇರುವಂಥದ್ದು. ನಾವು ನೋಡೋ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಮೊಬೈಲಲ್ಲಿ ಆನ್‌ಲೈನಲ್ಲೇ ತೋರಿಸಲಾಗ್ತಾ ಇದೆ. ಏನು ಈಗ ಬೆಂಗಳೂರು ಮುಂಬೈಗೆ 32,000 ರೂಪಾಯಿ ಇದೆ. ಅಂದರೆ 10ರಿಂದ 12,000 ಇದ್ದಿದ್ದ ಟಿಕೆಟು ಏರ್ ಇಂಡಿಯಾದಲ್ಲಿ 32,000 ಇರುವಂಥದ್ದು. ಜೊತೆಗೆ ಬೇರೆ ಫ್ಲೈಟ್ ಸ್ಪೈಸ್ ಜೆಟ್ಟಲ್ಲಿ 24,000 ಇದೆ. ಈ ರೀತಿಯಾಗಿ ಅಂದರೆ ಈಗ ದೆಹಲಿಗೆ ಏನಾದರೂ ಹೋಗಬೇಕಾದ್ರೆ ಏನು ಏರ್ ಇಂಡಿಯಾ 40ರಿಂದ 45,000ವರೆಗೂ ಟಿಕೆಟ್ ರೇಟ್ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಅಂದರೆ ಈಗ ಏನು ಇಂಡಿಗೋ ಫ್ಲೈಟ್‌ಗಳು ತಪ್ಪೋಗೋಂಥ ಸಂದರ್ಭದಲ್ಲಿ ಪ್ರಯಾಣಿಕರು ಕೂಡ ಆತಂಕ ಒಳಗಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಇವತ್ತಿನ ದಿನ ಇಂಡಿಗೋ ಫ್ಲೈಟು ಒಂದು 37 ವಿಮಾನಗಳು ರದ್ದಾಗಿರುವಂಥ ಕಾರಣ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಬೇರೆ ಏರ್‌ಲೈನ್ಸನ್ನು ಒಳಪಟ್ಟಂಥ ಸಂದರ್ಭದಲ್ಲಿ ಸುಮಾರು ದುಪ್ಪಟ್ಟು ಹಣ ಕೊಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಇವತ್ತು ಎದುರಾಗಿರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕೆಂಪೇಗೌಡ ಏರ್‌ಪೋರ್ಟ್‌ನಲ್ಲಿ ಕಳೆದ 4-5 ದಿನಗಳಿಂದ ಕೂಡ ಇಂಡಿಗೋ ಏರ್‌ಲೈನ್ಸ್ ಹಾಗೇನೆ ಸಿಬ್ಬಂದಿಗಳ ತಿಕ್ಕಾಟದ ನಡುವೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಕೊಂಚ ಮಟ್ಟಕ್ಕೆ ನಿರಾಳ ಆಗ್ತಾ ಇದ್ರು ಕೂಡ ಇನ್ನೂ 37 ಫ್ಲೈಟ್‌ಗಳು ರದ್ದಾಗಿರುವಂತಹ ಕಾರಣ ಕೆಲ ಪ್ರಯಾಣಿಕರು ಕೂಡ ಗೊಂದಲದ ವಾತಾವರಣ ಇರುವಂಥದ್ದು. ಜೊತೆಗೆ ಏನು ಈಗ ಇಂಡಿಗೋ ಡಿಪಾರ್ಚರ್‌ನಲ್ಲಿ ಈಗಾಗಲೇ ಫ್ಲೈಟ್‌ಗಳಿರ್ತಕ್ಕಂಥ ಆ ಒಂದು ಗೇಟ್‌ನಲ್ಲಿ ಈಗ ಸಾಕಷ್ಟು ಪ್ರಯಾಣಿಕರು ಸುಮಾರು ಬೆಳಗ್ಗೆಯಿಂದನೇ ವೆಯ್ಟ್ ಮಾಡಿ ಈಗ ಒಳಗೆ ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಫ್ಲೈಟ್ ರದ್ದಾಗಿರುವಂತಹ ಕಾರಣ ಈಗ ಏನು ಬೇರೆ ಏರ್‌ಲೈನ್ಸ್‌ಗಳಲ್ಲಿ ಹೋಗಬೇಕಾದ್ರೂ ಕೂಡ ದುಪ್ಪಟ್ಟು ಹಣ ಕೊಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಏನು ಏರ್‌ಪೋರ್ಟ್‌ನಿಂದ ಅಂದರೆ ಕೆಂಪೇಗೌಡ ಏರ್‌ಪೋರ್ಟ್‌ನಿಂದ ಪುಣೆ ಆಗಿರ್ಬೋದು, ಜೊತೆಗೆ ದೆಹಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ವಾರಾಣಸಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಹೋಗೋದಕ್ಕೆ 15ರಿಂದ 20,000 ರೂಪಾಯಿ ಇದ್ದಿದ್ದ ಟಿಕೆಟು ಇವತ್ತು 40ರಿಂದ 45,000ವರೆಗೂ ಟಿಕೆಟು ಬೇರೆ ಏರ್‌ಲೈನ್ಸಲ್ಲಿ ಹೋಗ್ತಾ ಇರುವಂಥದ್ದು. ನಾವು ನೋಡೋ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಮೊಬೈಲಲ್ಲಿ ಆನ್‌ಲೈನಲ್ಲೇ ತೋರಿಸಲಾಗ್ತಾ ಇದೆ. ಏನು ಈಗ ಬೆಂಗಳೂರು ಮುಂಬೈಗೆ 32,000 ರೂಪಾಯಿ ಇದೆ. ಅಂದರೆ 10ರಿಂದ 12,000 ಇದ್ದಿದ್ದ ಟಿಕೆಟು ಏರ್ ಇಂಡಿಯಾದಲ್ಲಿ 32,000 ಇರುವಂಥದ್ದು. ಜೊತೆಗೆ ಬೇರೆ ಫ್ಲೈಟ್ ಸ್ಪೈಸ್ ಜೆಟ್ಟಲ್ಲಿ 24,000 ಇದೆ. ಈ ರೀತಿಯಾಗಿ ಅಂದರೆ ಈಗ ದೆಹಲಿಗೆ ಏನಾದರೂ ಹೋಗಬೇಕಾದ್ರೆ
ಏನು ಏರ್ ಇಂಡಿಯಾ 40ರಿಂದ 45 ಸಾವಿರವರೆಗೂ ಟಿಕೆಟ್ ರೇಟ್ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಅಂದರೆ ಈಗ ಏನು ಇಂಡಿಗೋ ಫ್ಲೈಟ್ಗಳು ತಪ್ಪೋಗಂಥ ಸಂದರ್ಭದಲ್ಲಿ ಪ್ರಯಾಣಿಕರು ಕೂಡ ಆತಂಕ ಒಳಗಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಇವತ್ತಿನ ದಿನ ಇಂಡಿಗೋ ಫ್ಲೈಟು ಒಂದು 37 ವಿಮಾನಗಳು ರದ್ದಾಗಿರುವಂಥ ಕಾರಣ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಬೇರೆ ಏರ್ಲೈನ್ಸನ್ನು ಒಳಪಟ್ಟಂಥ ಸಂದರ್ಭದಲ್ಲಿ ಸುಮಾರು ದುಪ್ಪಟ್ಟು ಹಣ ಕೊಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಇವತ್ತು ಎದುರಾಗಿರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಳೆದ 4-5 ದಿನಗಳಿಂದ ಕೂಡ ಇಂಡಿಗೋ ಏರ್ಲೈನ್ಸ್ ಹಾಗೆಯೇ ಸಿಬ್ಬಂದಿಗಳ ತಿಕ್ಕಾಟದ ನಡುವೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಕೊಂಚ ಮಟ್ಟಕ್ಕೆ ನಿರಾಳ ಆಗ್ತಾ ಇದ್ರು ಕೂಡ ಇನ್ನೂ 37 ಫ್ಲೈಟ್ಗಳು ರದ್ದಾಗಿರುವಂತಹ ಕಾರಣ ಕೆಲ ಪ್ರಯಾಣಿಕರು ಕೂಡ ಗೊಂದಲದ ವಾತಾವರಣ ಇರುವಂಥದ್ದು. ಜೊತೆಗೆ ಏನು ಈಗ ಇಂಡಿಗೋ ಡಿಪಾರ್ಚರ್ನಲ್ಲಿ ಈಗಾಗಲೇ ಫ್ಲೈಟ್ಗಳಿರ್ತಕ್ಕಂಥ ಆ ಒಂದು ಗೇಟ್ನಲ್ಲಿ ಈಗ ಸಾಕಷ್ಟು ಪ್ರಯಾಣಿಕರು ಸುಮಾರು ಬೆಳಗ್ಗೆಯಿಂದನೇ ವೆಯ್ಟ್ ಮಾಡಿ ಈಗ ಒಳಗೆ ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಫ್ಲೈಟ್ ರದ್ದಾಗಿರುವಂತಹ ಕಾರಣ ಈಗ ಏನು ಬೇರೆ ಏರ್ಲೈನ್ಸ್ಗಳಲ್ಲಿ ಹೋಗಬೇಕಾದ್ರೂ ಕೂಡ ದುಪ್ಪಟ್ಟು ಹಣ ಕೊಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಏನು ಏರ್ಪೋರ್ಟ್ನಿಂದ ಅಂದರೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಪುಣೆ ಆಗಿರ್ಬೋದು, ಜೊತೆಗೆ ದೆಹಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ವಾರಾಣಸಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಹೋಗೋದಕ್ಕೆ 15ರಿಂದ 20 ಸಾವಿರ ರೂಪಾಯಿ ಇದ್ದಿದ್ದ ಟಿಕೆಟು ಇವತ್ತು 40ರಿಂದ 45 ಸಾವಿರವರೆಗೂ ಟಿಕೆಟು ಬೇರೆ ಏರ್ಲೈನ್ಸಲ್ಲಿ ಹೋಗ್ತಾ ಇರುವಂಥದ್ದು. ನಾವು ನೋಡೋ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು, ಮೊಬೈಲಲ್ಲಿ ಆನ್ಲೈನಲ್ಲೇ ತೋರಿಸಲಾಗ್ತಾ ಇದೆ. ಏನು ಈಗ ಬೆಂಗಳೂರು ಮುಂಬೈಗೆ 32 ಸಾವಿರ ರೂಪಾಯಿ ಇದೆ, ಅಂದರೆ 10ರಿಂದ 12 ಸಾವಿರ ಇದ್ದಿದ್ದ ಟಿಕೆಟು ಏರ್ ಇಂಡಿಯಾದಲ್ಲಿ 32 ಸಾವಿರ ಇರುವಂಥದ್ದು. ಜೊತೆಗೆ ಬೇರೆ ಫ್ಲೈಟ್ ಸ್ಪೈಸ್ ಜೆಟ್ಟಲ್ಲಿ 24 ಸಾವಿರ ಇದೆ. ಈ ರೀತಿಯಾಗಿ ಅಂದರೆ ಈಗ ದೆಹಲಿಗೆ ಏನಾದರೂ ಹೋಗಬೇಕಾದ್ರೆ ಏನು ಏರ್ ಇಂಡಿಯಾ 40ರಿಂದ 45 ಸಾವಿರವರೆಗೂ ಟಿಕೆಟ್ ರೇಟ್ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಅಂದರೆ ಈಗ ಏನು ಇಂಡಿಗೋ ಫ್ಲೈಟ್ಗಳು ತಪ್ಪೋಗಂಥ ಸಂದರ್ಭದಲ್ಲಿ ಪ್ರಯಾಣಿಕರು ಕೂಡ ಆತಂಕ ಒಳಗಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಇವತ್ತಿನ ದಿನ ಇಂಡಿಗೋ ಫ್ಲೈಟು ಒಂದು 37 ವಿಮಾನಗಳು ರದ್ದಾಗಿರುವಂಥ ಕಾರಣ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಬೇರೆ ಏರ್ಲೈನ್ಸನ್ನು ಒಳಪಟ್ಟಂಥ ಸಂದರ್ಭದಲ್ಲಿ ಸುಮಾರು ದುಪ್ಪಟ್ಟು ಹಣ ಕೊಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಇವತ್ತು ಎದುರಾಗಿರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಳೆದ 4-5 ದಿನಗಳಿಂದ ಕೂಡ ಇಂಡಿಗೋ ಏರ್ಲೈನ್ಸ್ ಹಾಗೆಯೇ ಸಿಬ್ಬಂದಿಗಳ ತಿಕ್ಕಾಟದ ನಡುವೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಕೊಂಚ ಮಟ್ಟಕ್ಕೆ ನಿರಾಳ ಆಗ್ತಾ ಇದ್ರು ಕೂಡ ಇನ್ನೂ 37 ಫ್ಲೈಟ್ಗಳು ರದ್ದಾಗಿರುವಂತಹ ಕಾರಣ ಕೆಲ ಪ್ರಯಾಣಿಕರು ಕೂಡ ಗೊಂದಲದ ವಾತಾವರಣ ಇರುವಂಥದ್ದು. ಜೊತೆಗೆ ಏನು ಈಗ ಇಂಡಿಗೋ ಡಿಪಾರ್ಚರ್ನಲ್ಲಿ ಈಗಾಗಲೇ ಫ್ಲೈಟ್ಗಳಿರ್ತಕ್ಕಂಥ ಆ ಒಂದು ಗೇಟ್ನಲ್ಲಿ ಈಗ ಸಾಕಷ್ಟು ಪ್ರಯಾಣಿಕರು ಸುಮಾರು ಬೆಳಗ್ಗೆಯಿಂದನೇ ವೆಯ್ಟ್ ಮಾಡಿ ಈಗ ಒಳಗೆ ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಫ್ಲೈಟ್ ರದ್ದಾಗಿರುವಂತಹ ಕಾರಣ ಈಗ ಏನು ಬೇರೆ ಏರ್ಲೈನ್ಸ್ಗಳಲ್ಲಿ ಹೋಗಬೇಕಾದ್ರೂ ಕೂಡ ದುಪ್ಪಟ್ಟು ಹಣ ಕೊಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಏನು ಏರ್ಪೋರ್ಟ್ನಿಂದ ಅಂದರೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಪುಣೆ ಆಗಿರ್ಬೋದು, ಜೊತೆಗೆ ದೆಹಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ವಾರಾಣಸಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಹೋಗೋದಕ್ಕೆ 15ರಿಂದ 20 ಸಾವಿರ ರೂಪಾಯಿ ಇದ್ದಿದ್ದ ಟಿಕೆಟು ಇವತ್ತು 40ರಿಂದ 45 ಸಾವಿರವರೆಗೂ ಟಿಕೆಟು ಬೇರೆ ಏರ್ಲೈನ್ಸಲ್ಲಿ ಹೋಗ್ತಾ ಇರುವಂಥದ್ದು. ನಾವು ನೋಡೋ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು, ಮೊಬೈಲಲ್ಲಿ ಆನ್ಲೈನಲ್ಲೇ ತೋರಿಸಲಾಗ್ತಾ ಇದೆ. ಏನು ಈಗ ಬೆಂಗಳೂರು ಮುಂಬೈಗೆ 32 ಸಾವಿರ ರೂಪಾಯಿ ಇದೆ, ಅಂದರೆ 10ರಿಂದ 12 ಸಾವಿರ ಇದ್ದಿದ್ದ ಟಿಕೆಟು ಏರ್ ಇಂಡಿಯಾದಲ್ಲಿ 32 ಸಾವಿರ ಇರುವಂಥದ್ದು. ಜೊತೆಗೆ ಬೇರೆ ಫ್ಲೈಟ್ ಸ್ಪೈಸ್ ಜೆಟ್ಟಲ್ಲಿ 24 ಸಾವಿರ ಇದೆ. ಈ ರೀತಿಯಾಗಿ ಅಂದರೆ ಈಗ ದೆಹಲಿಗೆ ಏನಾದರೂ ಹೋಗಬೇಕಾದ್ರೆ ಏನು ಏರ್ ಇಂಡಿಯಾ 40ರಿಂದ 45 ಸಾವಿರವರೆಗೂ ಟಿಕೆಟ್ ರೇಟ್ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಅಂದರೆ ಈಗ ಏನು ಇಂಡಿಗೋ ಫ್ಲೈಟ್ಗಳು ತಪ್ಪೋಗಂಥ ಸಂದರ್ಭದಲ್ಲಿ ಪ್ರಯಾಣಿಕರು ಕೂಡ ಆತಂಕ ಒಳಗಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಇವತ್ತಿನ ದಿನ ಇಂಡಿಗೋ ಫ್ಲೈಟು ಒಂದು 37 ವಿಮಾನಗಳು ರದ್ದಾಗಿರುವಂಥ ಕಾರಣ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಬೇರೆ ಏರ್ಲೈನ್ಸನ್ನು ಒಳಪಟ್ಟಂಥ ಸಂದರ್ಭದಲ್ಲಿ ಸುಮಾರು ದುಪ್ಪಟ್ಟು ಹಣ ಕೊಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಇವತ್ತು ಎದುರಾಗಿರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.